ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ರಾ? ಎಲ್ಲರೂ ತುಂಬ ಚೆನ್ನಾಗಿದ್ರಾ ಅನ್ಕೋತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇನ್ನು ಇವತ್ತು ಸಂಡೇ ವ್ಲಾಗ್ ಇದು. ನಾನು ಊರಿಗೆ ನಡೆದಿದ್ದೇವೆ, ನಮ್ಮ ಊರಿಗೆ. ಯಾಕಂದ್ರೆ 4-5 ದಿನ ಆಯ್ತಲ್ವ ನಾವು ಬಂದು. ಇನ್ನು ಬುಧವಾರ ಹಂಗೆ ಬಂದಿದ್ದೇವೆ ಊರಿಗೆ. ಇನ್ನು ಊರಾಗ ಆಲ್ಮೋಸ್ಟ್ 4-5 ದಿನ ಆಯಿತು. ಇನ್ನು ಊರಿಗೆ ನಡೆದಿದ್ದೇವೆ ನಾವು. ಇನ್ನು ಹಾಗೆ ನಮ್ಮ ಅಕ್ಕನ ಮಕ್ಕಳು ಭೀ ನಡೆದಾರ ಹಾಸ್ಟೆಲ್ಗೆ. ನಮ್ಮ ಅಕ್ಕ ಅಂತೂ ಒಂದು 5 ಗಂಟೆಗೆ ಹಂಗೆ ಮುಂಜಾನೆ ಎದ್ದು ಅವರು ನಮ್ಮ ಅಕ್ಕ ಭೋಜಿ ಹೋಗಿರು. ಇನ್ನು ನಮ್ಮ ತಮ್ಮ ನಮ್ಮ ಅಕ್ಕನ ಮಕ್ಕಳಿಗೆ ಕಳಿಸ್ಲಕ್ಕಂತ ಹೋಗ್ಯಾನ. ಇನ್ನು ನಾವು ಭೀ ಇಲ್ಲಿಂದ ಹೋಗ್ಲತ್ತಿದ್ದೇವೆ. ಇನ್ನು ಎಲ್ಲರೂ ಬಾಯ್ ಹೇಳ್ಕೊಂಡು ಹೋಗ್ಲತ್ತಿದ್ದೇವೆ ನಮ್ಮ ಊರಿಗೆ. ಇನ್ನು ಗಾಡಿ ಮೇಲಂತೂ ಇಬ್ಬರು ಮಕ್ಕಳು ಮಲ್ಕೊಂಡಿರು. ಇನ್ನು ಜರಾಬಾದ್ ಬರೋದು ನಾವು ಗಾಡಿ ಸ್ಟಾಪ್ ಮಾಡಿ ಫ್ರೂಟ್ಸ್ ತೊಗೊಳತ್ತೀವಿ. ಯಾಕಂದ್ರೆ ನಾಳೆ ಹಿಡಿದು ಮಗಳಿಗೆ ಸ್ಕೂಲ್ ಅದ. ಇನ್ನು ಫ್ರೂಟ್ಸ್ ಅದು ಸ್ನ್ಯಾಕ್ಸ್ ಅದು ಕಟ್ಟಬೇಕಲ್ವ, ಅದ್ರ ಸಲುವಾಗಿ ಇನ್ನು ಡೈರೆಕ್ಟ್ ಹೋಗೋದು ನಮ್ಗೆ ಮಾರ್ಕೆಟ್ಗೆ ಹೋಗ್ಲಿಕ್ಕೆ ಆಯ್ತದೋ ಇಲ್ಲ ಅಂದ್ಕೊಂಡು ಇನ್ನು ಇಲ್ಲಿಂದೇ ಫ್ರೂಟ್ಸು ಅದೆಲ್ಲ ತೊಗೊಂಡು ನಡೆದಿದ್ದೇವೆ. ಇನ್ನು ಹೋಗ್ತಾ ಹಾದಿದಾಗ ಇಬ್ಬರು ಮಕ್ಕಳು ಆಲ್ರೆಡಿ ಎದ್ದಿರಲ್ವ, ಹಾಗಾಗಿ ಅವರು ಮಕ್ಕೊಂಡರು ಚಂದ. ಇಲ್ಲೋದ್ರೆ ಮಕ್ಕೊಂಬಲ್ಲಿ ಹೋದ್ರೆ ಅವ್ರಿಗೆ ಏನಾರ ಒಂದು ತಿರ್ಲಕ್ಕಾರ ಬೇಕು, ಇಲ್ಲ ಆಟಾರ ಬೇಕು. ಹಾಗಾಗಿ ನಾವು ಜಾತ್ರೆಗೆಲ್ಲ ಇದು ತೊಗೊಂಡಿರು ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟು. ಅದು ಆಲ್ರೆಡಿ ಫುಲ್ ಎಂಟಿ ಆಗೋಗ್ಯದ, ಖಲಾಸ್ ಮಾಡ್ಯಾಕ್ಯಾರ. ಇನ್ನಿದು ಬ್ಯಾಗಿನಾಗಿದ್ದವು ಅಂದ್ರೆ ವಾಟರ್ ಬಾಟಲ್ ಇಡ್ತೇವಲ್ವ ಅಲ್ಲಿದ್ದವು. ಇನ್ನು ಅಮ್ಮ ನೋಡಿ ತೊಗೊಂಡು ಹಿಂಗೆ ಗಾಳಿಗೆ ಹಿಡ್ದೇಳು ಗಾಡಿ ಮೇಲೆ ಹೋಗ್ಲತ್ತರು. ಅದು ತಿರುಗ್ಲತ್ತದತ್ತ ನೋಡಿ ಇನ್ನು ಜಾನು ಭೀ ನನಗೆ ಭೀ ಬೇಕಂದೇಳು. ಇನ್ನು ಅದು ತೊಗೊಂಡಿದ್ದು ಚೆಂದಾಗ್ಯದ. ನಾ ಬಿಟ್ಯಾಕೆ ಅಂದಿದ, ಅಮ್ಮ ಇರಲ್ಲ ಮಮ್ಮಿ ನಾ ತೊಗೊಂಡು ಆಡ್ತೀವಿ ಅಂತಂದು ಆಡ್ಕೊತ ಬಂದಾರ ಗಾಡಿ ಮೇಲೆ. ಇಲ್ಲಾದ್ರೂ ಏನಾರ ತಿಲ್ಲಕರ ಬೇಕು, ಇಲ್ಲ ಏನಾರ ಆಟ ಆಡ್ತಾರೆ. ಇಲ್ಲಾದ್ರೂ ಅಮ್ಮ ಸುಮ್ಮನೆ ಕೂಡ್ತಾಳೇನೋ, ಖರೆ ಜಾನು ಅಂತೂ ಅಸಲು ಸುಮ್ಮನೆ ಕೂಡಲ್ಲ, ಏನಾರ ಒಂದೊಂದು ಮಾಡ್ತಾಳೆ. ಇನ್ನು ಊರ್ಲಿಂದ ಬರ್ಲತ್ತರು ಹಾದಾಗ ಪಾರ್ಕ್ ಇರ್ತದೆ. ಇನ್ನು ಪಾರ್ಕಿನ ಬಳಿ ಗಾಡಿ ನಿಂದಿರಿಸಿ ಇನ್ನು ಮಕ್ಕಳು ಆಡ್ತೀನಿ ಅಂದರು. ಅದ್ರ ಸಲುವಾಗಿ ಆಡ್ಲಕ್ಕಂತ ಬಿಟ್ಟಿದ್ದೇವೆ. ಇಲ್ಲಿ ಯಾವಾಗಾರ ಒಂದು ಸರ್ತಿ ಬಿಡ್ತೇವೆ. ಯಾಕಂದ್ರೆ ನಾವು ಆಲ್ಮೋಸ್ಟ್ ನಮಗೆ ಬರ್ಲಕ್ಕ ಕತ್ಲೆ ಆಯ್ತದ. ಎಲ್ಲಿಗೆ ಯಾವ ಊರಿಗೆ ಹೋದ್ರೂ ಭೀ ನಮಗೆ ಬರ್ಲಕ್ಕೆ ಕತ್ಲೆ ಆಯ್ತದ. ಈ ಸರ್ತಿ ಸ್ವಲ್ಪ ಮುಂಜಾನೆ ಬಿಟ್ಟಿದ್ದೇವಲ್ವ, ಹಾಗಾಗಿ ಮಕ್ಕಳು ಭೀ ಆಡ್ತಾರೆ ಇನ್ನು ಅಂತಂದು ಪಾರ್ಕಿನ ಬಳಿ ಗಾಡಿ ನಿಂದಿರಿಸಿ ನಾ ಆಡ್ಲಕ್ಕಂತ ಬಿಟ್ಟಿದ್ದೇವೆ. ಇನ್ನು ಅಮ್ಮ ಅಂತೂ ಒಂದು ಭೀ ಆಡಲಾಗಿಳು. ಅದು ಸ್ವಲ್ಪ ಆಡೋರ, ಇದು ಸ್ವಲ್ಪ ಹಿಂಗೆ ತಿರ್ಗೋದೊಂದು ಸರ್ತಿ ಆಡೋಳು, ಇನ್ನು ಜುಕಾಲಿ ಆಡೋಳು, ಅದು ಇದು ಒಂದೊಂದು ಸರ್ತಿ ಒಂದೊಂದು ಆಡ್ತಾಳೆ. ಇಲ್ಲ ಫುಲ್ ಅಂತೂ ಅಸಲು ಕಂಪ್ಲೀಟ್ ಇಲ್ಲ. ಯಾಕಂದ್ರೆ ಯಾವುದೇ ಮಕ್ಕಳು ಹಾಗೆ ಅಲ್ವಾ, ಯಾವ್ದು ಭೀ ನೋಡೋರು ಎಕ್ಸೈಟ್ಮೆಂಟ್ ಆಗಿ ನಾ ಅದು ಆಡಬೇಕು ಇದು ಆಡಬೇಕು ಅಂತಿರ್ತಾರೆ. ಇನ್ನು ಜಾನು ಅಂತೂ ನಾ ಯಾವ್ದು ಆಡಲಿ ಯಾವುದಿಲ್ಲ ಅಂತ ಕನ್ಫ್ಯೂಸು. ಯಾಕಂದ್ರೆ ಅವ್ರ ಅಕ್ಕ ಅದು ಇಷ್ಟು ಇದಿಷ್ಟು ಆಡ್ಲತ್ತಿಳಲ್ವ, ಆಕಿನ ನೋಡಿ ನಾ ಯಾವ್ದು ಆಡಲಿ ಅಂತ ಕನ್ಫ್ಯೂಸ್ ಆಗ್ಲತ್ತಿಳು. ಇನ್ನು ಜಾರ ಬಂಡಿ ಒಂದು ಆಡ್ಲತ್ತಿಳು. ಇನ್ನು ಅದಕ್ಕೆ ಭೀ ಅಮ್ಮ ಬಂದು ನಾ ಆಡ್ತೀನಿ ಜರಗು ಅಂತಂದು ಸುಳು. ಇನ್ನು ಇದು ಆಡ್ತೀನಿ ಅಂತ ಹೋದಳು. ಇದು ಆಡ್ಲತ್ತಳು. ಒಂದು ಸ್ವಲ್ಪ ಹೊತ್ತು ಕುಂತು ಇದು ಮಾಡಿ ತಿರ್ಗ್ಸಕ್ಕೆ ಮತ್ತೆ ನೋನು ಮಾಡ್ಲತ್ತಳು. ಸರಿ no why no why what happened say what happened ನಿಂದ್ರಸ್ ಜಾರ ಬಂಡಿ ಆಡ್ತಾವ. ಬಾ ಹೇಳಿ ಕೆಳಗೆ. ಕೂಡು ಏರ್ ಕೂಡು ಇದೇ ಕೂಡು ಇದೆ. ಇನ್ನು ಜಾನು ಭೀ ಅದು ಒಂದು ಸ್ವಲ್ಪ ತಾಡಿ ಇನ್ನು ಇದು ಆಡ್ತೀನಿ ಅಂತ ಬಂದಳು. ಇದು ಆಡಾಟ್ಕೇನೆ ಇನ್ನೊಂದು ಮತ್ತೆ ಬಾಜುನೇ ಒಂದು ಡಕ್ ಅಂದ್ರೆ ಕೋಳಿದಿತ್ತು, ಅದು ಮೇಲೆ ಕೂಡ್ತೀನಿ ಅಂದಳು. ಇದು ಸ್ವಲ್ಪ ಹಿಂದೆ ಮುಂದೆ ತಿರ್ಗೋದ ಸಲುವಾಗಿ ಆಕೆ ಅಂಜಿ ಇನ್ನು ಇಳಿದಳು. ಇನ್ನು ಅಮ್ಮ ಭೀ ಎಲ್ಲ ಆಡ್ಲತ್ತಾಳ ಅಂದ್ರು. ಎಕ್ಸಾಕ್ಟ್ ಯಾವ್ದು ಆಡಲಿ ಯಾವುದಿಲ್ಲ ಅಂದ್ರೆ ಎಲ್ಲ ಭೀ ಟ್ರೈ ಮಾಡ್ಲತ್ತಾರ. ಇನ್ನು ಕಂಪಲ್ಸರಿ ಇಲ್ಲೇ ಅಂತಿಲ್ಲ, ನಾವು ಎಲ್ಲಿಗಾರ ಹೋದ್ರು ಭೀ ಇಲ್ಲಿ ನಾವಿರತ್ತಲ್ಲ ಅದ್ರ ಭೀ ವಾರಕ್ಕೊಂದು ಸರ್ತಿ ಕಂಪಲ್ಸರಿ ಕರ್ಕೊಂಡು ಹೋಗ್ತೇವೆ. ಇನ್ನು ಮಕ್ಕಳು ಆಡ್ತಾರಲ್ವ ಮನೆಗೆ ಇದ್ದು ಬೇಸರ ಬರ್ತದ. ಹಾಗಾಗಿ ಕಂಪಲ್ಸರಿ ಈ ಸಮ್ಮರ್ದಾಗಂತೂ ಕಂಪಲ್ಸರಿ ವಾರಕ್ಕೊಂದು ಸರ್ತಿ ಕರ್ಕೊಂಡು ಹೋಗ್ತೇವೆ. ಇನ್ನು ಜಾನು ಭೀ ಈ ಥರ ಜಾರ ಬಂಡಿ ಆಡ್ಲತ್ತಿಳು. ಇನ್ನು ಅವರಿಬ್ಬರು ಆಡೋದು ನೋಡಿ ನಾನು ಆಡ್ಬೇಕಂತ ಆಡ್ಲತ್ತೀನಿ. ಇನ್ನು ನಮ್ಮ ಮನೆಯವರು ಬೈತಾರ ಅದು ಮಾಡ್ತಾರೆ ಅಂತ ನಾಲತ್ತಿರು ಅಂದ್ರೂ ಭೀ ಬಿಟ್ಟಿಲ್ಲ. ನಾನು ಟ್ರೈ ಮಾಡೀನಿ ಎಲ್ಲ ಭೀ. ಇನ್ನು ನಂಗೆ ಭೀ ನಾವೆಲ್ಲ ಆಡಿಲ್ಲಲ್ವ, ಈ ಥರ ಎಲ್ಲಿಗಾರ ಹೋದರೆ ಕಂಪಲ್ಸರಿ ಆಡ್ತೀನಿ. ನಾನಂತೂ ಫುಲ್ ಚಿಕ್ಕ ಮಕ್ಕಳ ಥರ ಆಡ್ತೀನಿ. ಎಲ್ಲಿಗಾರ ಹೋದ್ರು ಭೀ ಇದು ಮಾಡೋರು ಭೀ.
ಯಾಕಂದರೆ ಎಂಜಾಯ್ ಮಾಡಬೇಕು ಎಲ್ಲ ಬಿ. ಇನ್ನು ನಾವು ಮಾಡೋ ಟೈಮಿಗೆ ಮಾಡಿಲ್ಲ, ಈಗಾದರೂ ಎಂಜಾಯ್ ಮಾಡ್ಬೇಕಂತ ಫುಲ್ ಎಂಜಾಯ್ ಮಾಡ್ತೀವಿ ನಾವಂತೂ. ಇನ್ನು ನಮ್ಮ ಮನೆಗಂತೂ ಯಾರು ಬೇಡ ಅಂಬಲ್ಲ, ನಮ್ಮ ಮನೆಯವರಾಗಲಿ ನಮ್ಮ ಅತ್ತೆ ಮಾಮ ಆಗಲಿ ಇದು ಮಾಡಬೇಡ ಅದು ಮಾಡಬೇಡ ಅಂತ ಯಾವುದಕ್ಕೂ ಅಂಬಲ್ಲ. ನಿಮ್ಮ ಇಷ್ಟ, ನೀವು ಹೆಂಗಿದ್ರು ಚಂದ, ನಿಮ್ಗೆ ಹಾಗೆ ಇರ್ರಿ ಅಂತಾರೆ. ಹಾಗಾಗಿ ನಾನು ಒಂದು ಚಿಕ್ಕ ಮಗು ಥರ ಇರ್ತೇವೆ. ಇಲ್ಲೇ ಅಂತಿಲ್ಲ, ನಾವು ನಮ್ಮ ಸ್ವಂತ ಮನೆಗಾದ್ರೂ ಭೀ ನಮ್ಮಲ್ಲಿ ಜುಕಾಲಿ ಅದ. ನಮ್ಮ ಮನೆಗೆ ನಮ್ಮ ನೆಗಣಿ ಆಗಲಿ, ನಮ್ಮದು ನಮ್ಮ ಮನೆಯವ್ರದ್ದು ತಂಗಿ ಆಗಲಿ, ನಾನು ಆಗಲಿ ಎಲ್ಲರೂ ಆಡ್ತೇವೆ. ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ ಆಗಲಿ ಎಲ್ಲರೂ ಕೂಡ್ತೇವೆ ಆ ಜುಕಾಲ್ಯಾಗ. ಇನ್ನು ಎಲ್ಲರೂ ಆಡ್ತೇವೆ. ಹಂಗೆ ಆಡ್ಲಕ್ಕೆ ಹೋಗಿ ಒಂದು 2-3 ಸೀರೆ ಹರಿದು ಭೀ ಹಾಕಿದ್ದೇವೆ. ಹಾಗಾಗಿ ನಾವು ಚೈಲ್ಡಿಶ್ ಥರನೇ ಇರ್ತೇವೆ, ಎಲ್ಲರೂ ಫ್ರೀಯಾಗಿರ್ತೀವಿ. ನಮ್ಗೆ ದೊಡ್ಡವರು ಆಗಿದ್ದೇವೆ, ನಾವು ಲಗ್ನ ಮಾಡ್ಕೊಂಡಿದ್ದೇವೆ, 2 ಮಕ್ಕಳು ಅವ ಅಂತ ನಮಗೇನು ಅಷ್ಟೊಂದು ಫೀಲ್ ಇಲ್ಲ. ನಾವು ಭೀ ಒಂದು ಚಿಕ್ಕ ಮಕ್ಕಳ ಥರನೇ ಇದ್ದೇವೆ. ಇನ್ನು ಇದಕ್ಕೆಲ್ಲ ನಮ್ಮ ಮನೆಗೆ ಯಾರು ಭೀ ಏನು ಭೀ ಅಂಬಲ್ಲ. ಆಲ್ಮೋಸ್ಟ್ ಅದು ಲಕ್ಕಿ ನಾನು, ಯಾಕಂದ್ರೆ ಈ ಥರ ಹೇಳೋರು ಭೀ ಬೇಕಲ್ವ, ಅದ್ರ ಸಲುವಾಗಿ ಲಕ್ಕಿನೇ ಅನ್ಕೋತೀನಿ. ಇನ್ನು ನಮ್ಮ ಮಕ್ಳಿಗಂತೂ ಯಾವುದಕ್ಕೆ ಭೀ ಫ್ರೀಡಮ್ ಇಲ್ದಪ್ಲೇ ಇಲ್ಲ, ಎಲ್ಲದಕ್ಕೆ ಫ್ರೀಡಮ್ಮು. ಇನ್ನು ನಾವು ಹೆಂಗಿದ್ದೀವಿ ನಮ್ಮ ಮಕ್ಕಳು ಭೀ ಹಂಗಿರಬೇಕು, ಅದೇ ಮಾಡಬೇಕು ಅಂಪದೇನಿಲ್ಲ. ನಮ್ಗೆ ಸಿಗಲ್ದು ನಮ್ಮ ಮಕ್ಳಿಗಾರ ಸಿಗಲಿ ಅಂತ ಅಂಬೋರು ನಾವು. ಹಾಗಾಗಿ ನಮ್ಮ ಮನೆಯಾಗ ಎಲ್ಲರೂ ಫ್ರೀಡಮಾಗಿ ಇರು ಅಂತಾರೆ. ಇನ್ನು ಮಕ್ಕಳಿಗಂತೂ ಯಾವುದೇ ಇದು ಇಲ್ಲ, ಮಕ್ಕಳು ಅವ್ರು ಇಷ್ಟ ಬಂದಿದ್ದು ಹಿಂಗೆ ಬಾಯ್ಲಿಂದ ಕೇಳೋರು ಹಿಂಗೆ ಕೈಲಿಂದ ಇಸ್ಕೊಡ್ತಾರೆ. ಆ ಥರ ಮಕ್ಕಳಿಗೆ ನಾವೇ ಇನ್ನು ನಾನು ನಮ್ಮ ಹಸ್ಬೆಂಡೇ ಇನ್ನು ಅದು ಇಸ್ಕೊಡ್ಬೇಡ್ರಿ ಇದು ಇಸ್ಕೊಡ್ಬೇಡ್ರಿ, ಇನ್ನು ಅದು ರಾಟಿ ಹಾಕಬೇಡ್ರಿ ಅಂತ ಅಂತೇವಿ. ಬಟ್ ನಮ್ಮ ಮನೆಗೆಲ್ಲ ಕೇಳಲ್ಲ, ನಮ್ಮ ಮಾಮ ಅಲ್ಲಿ ನಮ್ಮ ಅತ್ತೆ ಅಲ್ಲಿ ಇನ್ನು ನಮ್ಮ ಅಮ್ಮ ಅಲ್ಲಿ ಯಾರು ಕೇಳಲ್ಲ. ಮಕ್ಕಳು ಕೇಳತ್ತಾರಲ್ವ ಇಸ್ಕೊಡ್ಬೇಕು ಅಂತ ಇಸ್ಕೊಡ್ತಾರೆ. ಇನ್ನು ನಮ್ಮ ಮನೆಯವ್ರು ಭೀ ನೋಡ್ರಿ ನನಗೆಲ್ಲ ಬ್ಯಾಡ ಅಂದರು, ಇನ್ನು ಅವ್ರು ಭೀ ಆಡ್ತೀನಿ ಅಂತ ಕುಂತಾರ. ಮಗಳು ಆಡ್ಲತ್ತಾಳಲ್ವ, ಆಕಿನ ಕೂಡ ಆಡ್ತೀನಿ ಅಂತಂದು ಇನ್ನು ಆಡಂದ್ರು. ಇಲ್ಲ ಏನರ ಆಯ್ತದ ಮುರಿತದ ಅಂತಂದು ಜಲ್ದಿನೇ ಎದ್ದರು. ಅವ್ರು ನೋಡಿ ಇನ್ನು ಜಾನು ಭೀ ಎದ್ದಳು. ಇನ್ನು ಸಾಕು ಬಿಸಿಲಾಗ್ಯದ ಹೋಗಂಬರ್ರಿ ಅಂತಂದು ಇನ್ನು ಮನೆಯವ್ರು ಕರ್ಲೆತ್ತರು ಭೀ ಇವ್ರು ಬರ್ಲಾಗಿರು. ಇನ್ನು ಅದು ಆಡ್ತೀನಿ ಇದು ಆಡ್ತೀನಿ ಅಂತ ಆಡ್ಲಕ್ಕೆ ಟ್ರೈ ಮಾಡತ್ತರು. ಬಾ ಅದು ಹೆಂಗೆ ಬರೋ ಸ್ಟೈಲ್ ಅದು ರೀ, ಜಾನು ಬರೋ ಸ್ಟೈಲ್ ನೋಡ್ರಿ ಇಲ್ಲಿಕ್ಕ. ಹೋಕ್ ಕಾಲು ಮುಂದಕ್ಕೆ ಬಿಡ್ತಾರೆ ಯಾರ. ಏ ಪಪ್ಪ ಕರ್ಲತ್ತಾರ ಬರ್ರಿ ಜಾನು. ಯಾರು ಇನ್ನು ಸಾಕು ಬರ್ರ ಅಂದ್ರೂ ಭೀ ಕೇಳಲಾಗಿರೋ. ಅದ್ರ ಸಲುವಾಗಿ ನಮ್ಮ ಮನೆಯವ್ರು ಫಸ್ಟೇ ಹೋಗಿ ಗಾಡಿ ಮೇಲೆ ಕುಂತಾರ, ಗಾಡಿ ಸ್ಟಾರ್ಟ್ ಮಾಡತ್ತಿರು. ಇನ್ನು ನಾನು ಅವ್ರು ಇನ್ನು ಬಂದ, ಯಾಕಂದ್ರೆ ನಾನು ಬಂದ್ರೆ ಅವರಿಬ್ಬರು ನಮ್ಗೆ ಇಲ್ಲೇ ಬಿಟ್ಟು ಹೋಯ್ತಾರಂತ ಅಂಜಿ ಬರ್ತಾರ ಅಂತ ತಿಳ್ಕೊಂಡ. ಹಾಗಾಗಿ ನಾವು ಗಾಡಿ ಬಲ್ಲಿ ಬಂದಿದ್ದೇವೆ. ಅಂದರೂ ಬಂದಿಲ್ಲ, ಇಬ್ಬರು ಅಲ್ಲೇ ಆಡ್ಲತ್ತಿರು. ಇನ್ನು ಅಮ್ಮು ಜರ ಅಂಜ್ತಾಳ, ಖರೆ ಜಾನು ಏನು ಅಂಜಲ್ಲ, ಆಕಿ ಫುಲ್ಲು ಸ್ಟ್ರಾಂಗ್ ಗರ್ಲ್ ಹಳ. ಹಾಗಾಗಿ ಆಕಿ ಅಸ್ಸಲು ಅಂಜಲಳು. ಇನ್ನು ಅಮ್ಮು ಅಂಜಿ ಬಂದಳು, ಜಾನು ಬಾ ಅಂದ್ರು ಭೀ ಬರಲಾಗಿಳು. ಇನ್ನು ಅವ್ರ ಪಪ್ಪ ಗಾಡಿ ಸ್ಟಾರ್ಟ್ ಮಾಡೋರು, ಸ್ಟಾರ್ಟ್ ಮಾಡಿ ಹಾರನ್ ಹೊಡೆದ ತಕ್ಷಣ ಓಡ್ ಬಂದಳು. ಇನ್ನು ಎಷ್ಟು ಕರೆದ್ರು ಭೀ ಓರ್ ಬರಲಾಗಿಳು, ಬಟ್ ಹಾರನ್ ಹೊಡೆದು ಬಂದಳು. ಇನ್ನು ಬಂದಿದ್ಮೇಲೆ ನೋಡ್ರಕಿ ಇನ್ನೂ ಹೋಗಮ್ಮಿ ಅಂತಂದು ಆಡಕೋತ ಕುಂತಾಳ. ಇನ್ನು ಬೇಡ ಅಂತಂದು ಕರ್ಕೊಂಡು ಬಲವಂತವಾಗಿ ಗಾಡಿ ಮೇಲೆ ಕೂಡ್ಸ್ಕೊಂಡು ಬಂದಿದ್ದೇವೆ. ಫ್ರೆಂಡ್ಸ್ ಹೀಗೆ ಮನೆಗೆ ಬಂದಿದ್ದೇವೆ, ಒಂದು 2 ಗಂಟೆ ಹಂಗೆ ಆಗ್ಲತ್ತದ. ಇನ್ನು ನಾನು ಬಂದು ಮನೆಯೆಲ್ಲ ಹುಡುಗಿ ಇನ್ನು ಸೂಟಿ ಎಲ್ಲ ಮಾಡಿ ರೆಡಿ ಏನಾಗಿಲ್ಲ, ಸೂಟ್ ಅದು ಮಾಡಿಟ್ಟೀನಿ. ಇನ್ನು ನನ್ನ ಮಕ್ಳಿಗೆ ಹಸು ಆಗ್ಯಾವ ಅಂತಂದು ಈಗ ಜಾನು ಅಮ್ಮು ಎಲ್ಲ ಕುಂತಾರ. ಇನ್ನು ಅಮ್ಮು ಏನು ಭೀ ಚಸ್ಮ ತೆಗ್ದಿಲ್ಲ, ಏನೂ ತೆಗ್ದಿಲ್ಲ. ಇನ್ನು ಜಾನುಗೆ ಹಸು ಆಗ್ಯಾವ ಅಂತ ಬರ್ಲತ್ರ ಆ್ಯಪಲ್ ಅದು ತೊಗೊಂಡಿದ್ದೇವೆ, ತಿಲ್ಲತ್ತಾಳ. ಇನ್ನು ನಾವು ಹೋಗ್ಲತ್ತರು ಒಂದು ಬ್ಯಾಗ್ಲಿಂತ ಹೋಗಿದ್ದೇವೆ, ಬರ್ಲತ್ತರು ಇನ್ನೊಂದು ಬ್ಯಾಗ್ಲಿಂತು 2 ಬ್ಯಾಗ್ ಬಂದವ. ಇನ್ನು ಹೋಗ್ಲತ್ರ ಒಂದೇ ಬ್ಯಾಗ್ಲಿಂತ ಹೋಗಿದ್ದೇವಲ್ವ, ಈಗ 2 ಬ್ಯಾಗ್ ಫುಲ್ ಭರ್ತಿ ಆಗ್ಯಾವ. ಫುಲ್ ನೋಡ್ಬೋದು ಯಾವ ಥರ ಆಗ್ಯಾವ ಅಂತ. ಈಗ ಫುಲ್ 2 ಬ್ಯಾಗ್ ಫುಲ್ ಪ್ಯಾಕ್ ಆಗ್ಯಾವ. ಇನ್ನು ನಮ್ಮ ಮನೆಯವರು ಫಿಲ್ಟರ್ ನೀರು ತರ್ಲಕ್ಕೆ ಹೋಗ್ಯಾರ, ನಮಗೆ ನೀರು ಕುಡಿಲಕ್ಕಿಲ್ಲ ಅಂತಂದು. ಇನ್ನು ಜಾನು ನೋಡ್ರಿ ಹೆಂಗೆ ಅವ್ರ ಅಕ್ಕನ ಚಸ್ಮ ತೊಗೊಂಡು ಹೆಂಗೆ ಉಲ್ಟಾ ಹಚ್ಕೊಂಡಾಳು. ಉಲ್ಟಾ ಆಯ್ತದು, ಉಲ್ಟಾ ಆಯಿತು. ಸೀದಾ ಹಚ್ಕೊ. ಹಸುವಾಗ್ಯಾವ ಜಾನು. ಏ ಕಿವಿಗೆ ಹತ್ತತ್ತಲ್ಲಿ ನೋಡಿ, ಹಚ್ಕೊಂಡು ನೋಡಿ. ಹಸುವಾಗ್ಯಾವ ಜಾನು. ನೀನು ಪಿಂಕಿ ಎಲ್ಲ ಹೋಗ್ಯಾಳ ಈ ದಿನ? ಎಲ್ಲಿದ್ದಳು ಪಿಂಕಿ? ಅದು ಯಾಕೆ ಬಿಡು. ನಮ್ಮ ಮನೆಯವರು ಫಿಲ್ಟರ್ ನೀರು ತರ್ಲಕ್ಕೆ ಹೋಗ್ಯಾರ, ನೀಡ್ಸ್ಕಿ ಆಗ್ಯಾವ, ಎಲ್ಲಿ ಭೀ ನೀರು ಕುಡ್ದಿಲ್ಲ. ಇನ್ನು ಮನೆಗೆ ಒಮ್ಮೆ 3-4 ದಿನ ನೀರು ಇರ್ತಾವಲ್ವ, ಚಂದ ಇರಲ್ಲ ಅಂತಂದು ಬಾಟಲ್ ಅದು ತೊಳ್ಕೊಟ್ರು, ಹೋಗಿ ತರ್ಲಕ್ಕೆ ಹೋಗ್ಯಾರ. ಫುಲ್ಲು ಕೆಲಸ ಅದ. ಇನ್ನು ಇವು ಬ್ಯಾಗ್ಗಳೆಲ್ಲ ಅನ್ಪ್ಯಾಕ್ ಮಾಡಬೇಕು, ಇನ್ನು ಇವೆಲ್ಲ ಎಲ್ಲಿಂದಲ್ಲಿ ತೆಗೆದಿಡಬೇಕು, ಬಟ್ಟೆ ಒಗೆಯವ ಅವೆಲ್ಲ ಒಗಿಬೇಕು ಫ್ರೆಂಡ್ಸ್.
ಅವೆಲ್ಲ ಮಾಡ್ಕೊಂಬತ್ತಾನ ಸ್ವಲ್ಪ ಲೇಟ್ ಆಯ್ತದ. ಇನ್ನು ಈಗಂತೂ ನಿದ್ದೆ ಹೊಂಟದ. ಫಸ್ಟ್ ಒಂದು ಮಕ್ಕೊಂಡ್ಬಿಟ್ಟು ಇನ್ನು ಹಿಂದಿನ ಸರಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಪ್ಯಾಕಿಂಗ್ ಮಾಡೋಕ್ಕಿಂತ ಮುಂಚೆ ಎಲ್ಲ ತೆಗ್ದಿಡಮಿ, ಒಂದು ಸ್ವಲ್ಪ ತೆಗ್ದಿಡವ, ಹಾಗೆ ಇಟ್ಟರೆ ಹಾಳಾಗ್ತವಂತಂದು ತೆಗಿಲತ್ತೀನಿ. ಊರ್ಲಿಂತ ತಂದಿವು ಬಟ್ಟೆ ಇರ್ತಾವಲ್ವ, ಅವು ತೆಗಿಲತ್ತೀನಿ. ನಮ್ಮ ಮತ್ತು ಫ್ರೂಟ್ಸ್ ಅವು ತಂದಿದ್ದೇವೆ, ಫ್ರೂಟ್ಸ್ ಅದು ತೆಗ್ದಿಡ್ಬಮ್ಮಿ, ಇಲ್ಲದ್ರೆ ಹಾಳಾಯ್ತಾವ ಫ್ರೂಟ್ಸ್ ಅದು. ಹಾಗೆ ಮತ್ತು ಬ್ಯಾಗ್ನಾಗ ಇಟ್ಟವೆ ಅಂದ್ರೆ ಇನ್ನು ಜಾನು ಅದು ಹೋಗಿ ಮುಟ್ಟಿ ಅವಕ್ಕೆಲ್ಲ ಆರೆಂಜು ಅವೆಲ್ಲ ತಂದಿದ್ದೇವೆ, ಹಾಗಾಗಿ ಮೆತ್ತಗಾಯ್ತಾವಂತ ಅವೆಲ್ಲ ಫ್ರೂಟ್ಸು ಅದೆಲ್ಲ ತೆಗಿಲತ್ತೀನಿ. ಹಾಗೆ ಹೊಗೆ ಬಟ್ಟೆ ಭೀ ತೆಗ್ದರಾಯ್ತು ಎಲ್ಲ ಅಂತಂದು ತೆಗಿಲತ್ತೀನಿ. ಆಲ್ಮೋಸ್ಟ್ ಅಲ್ಲಿ ಒಗ್ದಿವೇ ಅವ. ಇನ್ನು ಇಲ್ಲೊಂದು ಸರ್ತಿ ಒಗ್ದು ಇನ್ನು ಅಲ್ಮರೆಗೆಲ್ಲ ಇಟ್ಬಿಟ್ಟ ಅಂದ್ರೆ ಟೆನ್ಷನ್ ಇರಲ್ಲ ಅಂತಂದು ನಾವು ಒಗಿಲಕ್ಕೆ ಹಾಕ್ಲತ್ತೀನಿ ಎಲ್ಲ ಬಟ್ಟೆ. ಇನ್ನು ಒಂದು 2-3 ಜೋಡು ಹಾಗೆ ಇಟ್ಕೊಂಡು ಬಂದಿದ್ದ. ಯಾಕಂದ್ರೆ ಈಗ ಇಷ್ಟಿಷ್ಟಕ್ಕೂ ಅಲ್ಲಿ ಒಗ್ದು ಮತ್ತು ಅದು ಮಾಡಿ ಯಾಕೆ ಅಂತಂದು ಇನ್ನು ಇಲ್ಲೇ ತಂದು ಒಗಿತೀನಿ ಯಾವಾಗ ಭೀ ನಾನು. ಹಾಗಾಗಿ ಎಲ್ಲ ಬಟ್ಟೆ ತೆಗ್ದು ಯಾವ್ಯಾವ ಒಗ್ಯಾವ ಯಾವ್ಯಾವ ಮಾಸಿವವ ಅಂತಂದು ಎಲ್ಲ ನೋಡಿ ತೆಗ್ದಿಡ್ಲತ್ತೀನಿ. ಇನ್ನು ಎಲ್ಲ ಒಗಿಬೇಕು, ಇನ್ನು ಎಲ್ಲ ಮಾಡಬೇಕು, ಇನ್ನು ಅನ್ಪ್ಯಾಕಿಂಗ್ ಮಾಡಬೇಕು. ಇದು ಒಂದೇ ಬ್ಯಾಗ್ ಅಲ್ಲ, ಇನ್ನೊಂದು ಬ್ಯಾಗು. ಬಟ್ ಇದು ಬಟ್ಟಿದು ಅಷ್ಟೇ ಅದ. ಬಟ್ಟಿದು ತೆಗ್ದಿಟ್ಟ ಅಂದ್ರೆ ಇನ್ನು ಅದು ಎಲ್ಲ ತೆಗಿಲಾಕ ಬರ್ತದೆ ಹಿಂದಿನ ಸರಿ ಅಂತ ತೆಗಿಲತ್ತೀನಿ. ಇನ್ನು ಮಕ್ಕಳಿಗೆಲ್ಲ ಹಸು ಆಗಿವು, ನಮಗೆ ಭೀ ಊಟ ಮಾಡೇ ಬಂದಿದ್ದೇವೆ. ಅಂದ್ರೆ ಭೀ ಅವ್ರು ಕಂಪಲ್ಸರಿ ಗಾಡಿ ಮೇಲೆ ಏನರ ಒಂದು ಬೇಕು ಅವರಿಗೆ ತಿನ್ಲಾಕ. ಬಟ್ ಏನೂ ತೊಗೊಂಡಿದ್ದಿಲ್ಲ ಈ ಸರ್ತಿ. ಆ್ಯಪಲ್ಲು ಅದೇ ತೊಗೊಂಡಿದ್ದೇವೆ. ನಾ ಆ್ಯಪಲ್ ಅದು ತೊಳೆದಿಲ್ಲ ಅಂತಂದು ಅವ್ರಿಗೆ ಕೊಟ್ಟಿದ್ದಿಲ್ಲ. ಇನ್ನು ಬರ್ತಾ ಆಟೋದು ಆಡ್ಕೊತ ಬಂದಿರಲ್ವ, ಹಾಗಾಗಿ ಅವ್ರಿಗೆ ಏನು ಅಷ್ಟೊಂದು ಹಸು ಅನಿಸಿಲ್ಲ. ಇನ್ನು ಮನೆಗೆ ಬರೋದನ್ನೇ ಹಸು ಆಗ್ಯಾವ ಅದು ಆಗ್ಯಾವ ಅಂತಲ್ಲತ್ತಿರು. ಇನ್ನು ಇವೆಲ್ಲ ಬಟ್ಟೆ ಎಲ್ಲ ತೆಗ್ದು ಇನ್ನು ಒಗಿಲಕ್ಕದು ಹಾಕಿ ಎಲ್ಲ ಫ್ರೆಶ್ ಅಪ್ ಆಗಬೇಕು. ಇನ್ನು ಇದು ಬ್ಯಾಗ್ ಎಲ್ಲ ಬಟ್ಟೆ ಎಲ್ಲ ತೆಗ್ದು ಇನ್ನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಇಡಬೇಕು. ಇದು ಹೊಸ ಬ್ಯಾಗ್ ಅದ, ನಮ್ಮ ತಮ್ಮ ಒಯ್ತೀನಂತ ನಾನು ಅಲ್ಲೇ ಬಿಟ್ಟಿನು. ಹಾಗಾಗಿ ಈ ಸರ್ತಿ ತೊಗೊಂಡು ಬಂದು ಇದು ಪ್ಯಾಕ್ ಮಾಡಿ ಹಾಗೆ ಅಲ್ಮಾರಿಗೆ ಇಟ್ಬಿಡಬೇಕು. ಯಾಕಂದ್ರೆ ಧೂಳಿ ಅದು ಬೀಳ್ತದ. ಎಲ್ಲ ನಮ್ಮ ಮನೆಗೆ ಆಲ್ಮೋಸ್ಟ್ ಎಲ್ಲದಕ್ಕೆ ಕವರ್ ಹಾಕಿನೇ ಇಡ್ತೀನಿ. ಯಾಕಂದ್ರೆ ಧೂಳಿ ಬೀಳ್ತದ. ಇನ್ನು ಅದು ಮಾಡ್ಕೊತ ಕುಂತ್ರು ನನಗೆ ಕೆಲಸ ಹೆಚ್ಚಿಗೆ ಆಯ್ತದ ಅಂತಂದು. ಇನ್ನು ಫ್ರೂಟ್ಸ್ ಅದು ತಂದಿದ್ದೇವೆ. ಇನ್ನು ಬರ್ಲತ್ತರು ಜೈರಾಬಾದಾಗ. ಹಂಗೆ ಇನ್ನು ಆರೆಂಜು ಮತ್ತು ಆ್ಯಪಲ್ಲು ಗ್ರೇಪ್ಸು ಅದು ತೊಗೊಂಡು ಬಂದಿದ್ದೇವೆ. ನಾವೆಲ್ಲ ಪ್ಯಾಕಿಂಗ್ ಬಿಚ್ಚಿ ಈ ಥರ ಬುಟ್ಟೆಗೆ ಹಾಕಿಟ್ಟ ಅಂದ್ರೆ ಇನ್ನು ಮಕ್ಕಳು ಭೀ ಯಾವಾಗಾರ ತೊಗೊಂಡು ತಿಂತಾರೆ. ಇನ್ನು ನಾವು ಭೀ ಯಾವಾಗ ಮ್ಯಾಗಿದ್ದು ಅಂದ್ರೆ ಕಾಣೋರು ಕೊಡ್ತೀವಲ್ವ, ಅದ್ರ ಸಲುವಾಗಿ ಎಲ್ಲ ಪ್ಯಾಕಿಂಗ್ ಅದು ಬಿಚ್ಚಿ ಬುಟ್ಟೆಗೆ ಹಾಕಿಡ್ತೀನಿ. ಇನ್ನು ಊರ್ಲಾಗ ಬರ್ಲತ್ತರು ಬಾಬವರು ಬದ್ನಿಕಾಯಿ ತಂದಿರಲ್ವ, ಅವು ಬದ್ನಿಕಾಯಿ ಒಂದು ಥೋಡೆ ತೊಗೊಂಡು ಬಂದೀನಿ. ಇನ್ನು ಸಜ್ಜೆ ಹಿಟ್ಟು ತಂದೀನಿ ಮತ್ತು ಹೆಸರು ಬೇಳೆ ಇದ್ದವು ಅವನ ಮೇಲೆ ಹೆಸರು ಬೇಳೆ ಅದು ತೊಗೊಂಡು ಬಂದೀನಿ. ಇನ್ನು ರೊಟ್ಟಿ ಅದು ಕಟ್ಟಿರು. ರೊಟ್ಟಿ ಕಂಪಲ್ಸರಿ ಬರ್ಲತ್ತರು ಕಟ್ತಾರೆ. ಈ ಸರ್ತಿ ಇನ್ನೂ ಕಮ್ಮಿ, ಒಂದು 5 ಗಂಟೆಗೆ ಹಂಗೆ ಎದ್ದು ಇನ್ನು ರೊಟ್ಟಿ ಮಾಡ್ತಾರೆ ಕಟ್ಲಕ್ಕಂತಂದು. ಯಾಕಂದ್ರೆ ನಾನು ಆಲ್ಮೋಸ್ಟ್ ಇಲ್ಲಿ ದಿನಕ್ಕೆ ಒಂದು 4-5 ಮಾಡ್ಕೊತೀನಿ. ಇನ್ನು ನಮ್ಮ ಮನೆಗಂತೂ ಮಕ್ಕಳಿಗಾದ್ರೆ ಭೀ ನಮ್ಮ ಮನೆಯವರಿಗಾದ್ರೆ ಭೀ ನಮ್ಮ ಅಮ್ಮ ಮಾಡೋದು ತೆಳ್ಳಗೆ ಮಾಡ್ತಾರಲ್ವ ರೊಟ್ಟಿ ಇಷ್ಟ. ಅಂದ್ರೆ ಬಿಸಿ ಬಿಸಿ ಅಲ್ಲನ್ಸಿ ಅವು ಜರ ಗಟ್ಟಿ ಆಗಿದ್ಮೇಲೆ ಅವರು ಚಂದ ಕಡಕ್ ಆಯ್ತವಲ್ವ, ಅವು ಇಷ್ಟ. ಹಾಗಾಗಿ ಜಾಸ್ತಿನೇ ಮಾಡಿ ಕಟ್ತಾಳೆ. ಈ ಸರ್ತಿ ನಾನೇ ಕಮ್ಮಿ ತಂದೀನಿ. ಯಾಕಂದ್ರೆ ನಮ್ಮ ಅಕ್ಕನ ಮಕ್ಕಳು ಭೀ ಹಾಸ್ಟೆಲ್ಗೆ ಅದು ಹೋಗೋರಿದ್ರು, ಅವ್ರಿಗೆ ಭೀ ಅಂತಂದು ನಾನು ಕಮ್ಮಿ ಕಟ್ಕೊಂಬಂದೀನಿ. ಇನ್ನು ಅದು ಬ್ಯಾಗ್ ಅಂತೂ ಇನ್ನು ಆಮೇಲೆ ಪ್ಯಾಕಿಂಗ್ ಬಿಚ್ಚಮಿ ಅಂತಂದು ನಾನು ಅದು ಹಾಗೆ ಇಟ್ಬಿಟ್ಟು ಇನ್ನು ಬಟ್ಟೆ ಅದೆಲ್ಲ ಒಗ್ದು ಫ್ರೆಶ್ ಅಪ್ ಆಗಿ ಮಕ್ಕೊಂಡ್ಬಿಟ್ಟಿದ್ದ. ಬಟ್ಟೆ ಎಲ್ಲ ಒಗ್ದು ಒಣಾಕಿ ಮಲ್ಕೊಂಡು ಒಂದು 6 ಗಂಟೆಗೆ ಹಂಗೆ ಎದ್ದು ಅದು ಮಾಡಿ ಮತ್ತು ಹೇಳತನ ಬಟ್ಟೆ ಭೀ ಆರಿವು. ಹಾಗಾಗಿ ಬಟ್ಟೆ ಅದು ತಂದು ನಾ ಮಡ್ಚಿ ಇಡ್ಲತ್ತೀನಿ. ಎಲ್ಲ ಎಲ್ಲಿಂದಲ್ಲೇ ಪ್ಯಾಕ್ ಮಾಡಿ ಇಡಬೇಕು. ಡೈಲಿ ವೇರ್ಗೆ ತೆಗ್ದೀವು, ಡೈಲಿ ವೇರ್ದಾಗ ಇಲ್ಲಿ ಹೊರಗೆ ಇಟ್ಕೋಬೇಕು. ಇನ್ನು ಹೊಸವಿದ್ದೆವು ಅಲ್ಮಾರಿಗೆ ಇಡಬೇಕು. ಇನ್ನು ಐರನ್ ಅಂತೂ ಇನ್ನು ಹಿಂದಿನ ಸರಿ ಮಾಡ್ತೀನಿ ಯಾವಾಗಾರ ಟೈಮ್ ಸಿಕ್ಕಿದಾಗ. ಇನ್ನು ಇವು ಎಲ್ಲ ಹಾಗೆ ಯಾರ್ದವ್ರದ್ದು ಸಪ್ರೇಟ್ ತೆಗ್ದು ಮಡ್ಚಿ ಇಟ್ಬಿಡ್ತೀನಿ. ಮಕ್ಕಳದು ಇಬ್ರದ್ದು ಸಪ್ರೇಟು, ನಂದು ಸಪ್ರೇಟು, ನಮ್ಮ ಮನೆಯವ್ರು ಸಪ್ರೇಟ್ ಅಂತಂದು. ಇನ್ನು ನನ್ನ ಸೀರೆ ಅವೆಲ್ಲ ಒಗ್ದಿಲ್ಲ, ಅವು ಹಾಗೆ ಇಟ್ಟೀನಿ. ಬಟ್ ಇವರು ಅಷ್ಟೇ ಒಗ್ದೀನಿ. ಯಾಕಂದ್ರೆ ಗಾಡಿ ಮೇಲೆ ಜರ್ನಿ ಅಲ್ವಾ, ಸ್ವಲ್ಪ ಬ್ಯಾಕ್ ಪೇನು ಮತ್ತು ನಿದ್ದೆ ಅದು ಹೊಂಟಿತ್ತು. ಹಾಗಾಗಿ ಇವತ್ತು ಸ್ವಲ್ಪ ಒಗ್ದಾಗ್ದ ಅಂದ್ರೆ ಇನ್ನು ನಾಳೆಗೆ ಸ್ವಲ್ಪ ಇರ್ತಾವ ಅಂತಂದು ಸ್ವಲ್ಪ ಒಗ್ದು ನಾವು ಹಾಗೆ ಒಣಾಕಿ ಅದು ಮಾಡಿ ಮಲ್ಕೊಂಡು ಬಿಟ್ಟಿದ್ದ. 6 ಗಂಟೆಗೆ ಹಂಗೆ ಎದ್ದು ಎಲ್ಲ ಮಡ್ಚಿಡ್ಲತ್ತೀನಿ. ಈಗ ನಾನು ಆಲ್ಮೋಸ್ಟ್ ಹಿಂಗೆ ಮಾಡ್ತೀನಿ. ಯಾಕಂದ್ರೆ ಒಂದೇ ಸರ್ತಿ ಅಂದ್ರೆ ಎಲ್ಲ ಆಗಲ್ಲಲ್ವ, ಅದ್ರ ಸಲುವಾಗಿ ಇನ್ನೆಲ್ಲ ಪಟ್ಟಿ ಎಲ್ಲ ಮಡ್ಚಿಟ್ಟು ಎಲ್ಲ ಮಾಡಿ ನಾನು ಅಲ್ಮಾರಿಗೆ ಇಟ್ಬಿಡ್ಲತ್ತೀನಿ. ಎಲ್ಲರದು ಬಟ್ಟೆ ಯಾರ್ದವ್ರದ್ದು ಬಟ್ಟೆ ಇಟ್ಬಿಡ್ತೀನಿ. ಇನ್ನು ಇಲ್ದ್ರಾಗ ಭೀ ಆಲ್ಮೋಸ್ಟ್ ಬಟ್ಟೆ ಆ ಕಡೆ ಈ ಕಡೆ ಆಗ್ಯಾವ. ಯಾಕಂದ್ರೆ ಸಂಕ್ರಾಂತಿಗೆ ಊರಿಗೆ ಹೋಗಿ ಬಟ್ಟೆ ಭೀ ತರೋದು ಹಾಗೆ ಪ್ಯಾಕಿಂಗ್ ಮಾಡಿರ್ತೀನಿ. ಇನ್ನು ಈಗಿನ ಬಟ್ಟೆ ಹಾಗೆ ಇಡ್ಲತ್ತೀನಿ. ಈಗೆಲ್ಲ ಕ್ಲೀನಿಂಗ್ ಮಾಡೋದಲ್ವ, ಅವಾಗೆಲ್ಲ ತೆಗ್ದು ಮತ್ತೊಂದು ಸರ್ತಿ ಜೋಡಿಸಿಡ್ಬೇಕು. ಹಾಗಾಗಿ ಈ ಸರ್ತಿ ಹಾಗೆ ಒಗ್ದು ಬಟ್ಟೆನೇ ಇಡ್ಲತ್ತೀನಿ. ಇನ್ನು ಅಲ್ಮಾರಿ ಅಂದ್ರೆ ಭೀ ರೀಸೆಂಟಾಗಿ ತಂದ್ಕೊಂಡಿದ್ದೇವೆ ಊರ್ಲಿಂತೆ. ಇನ್ನು ಪೈಲೆ ಎಲ್ಲ ನಾನು ಬ್ಯಾಗ್ ಪ್ಯಾಕಿನಾಗ ಇಡ್ತಿದ್ದೆ, ಹೀಗೆ ಬಂದದ ಅಲ್ಮಾರಿ. ಹಾಗಾಗಿ ಎಲ್ಲ ತೆಗ್ದು ಅಲ್ಮಾರಿಗೆ ಇಡೋದ ಪರಿಸ್ಥಿತಿ ಅದ. ಇಲ್ಲದ್ರೂ ಇಲ್ಲ ಮ್ಯಾಗೆ ಇರ್ತೀವಿ,
ಇರ್ತೀವಿ, ಇಲ್ಲ ಕೆಳಗೆ ಇರ್ತೀವಿ ಬಟ್ಟೆ, ಹೊಸ ಬಟ್ಟೆಗಳು. ಇನ್ನು ಅಲ್ಮಾರಿ ಇದ್ದಿದ್ದ ಸಲುವಾಗಾರ ಈಗ ಹೊಸ ಬಟ್ಟೆ ಎಲ್ಲ ಹಾಕೊಳತ್ತಿದ್ದೇವೆ. ಎಲ್ಲಿ ಅಂದ್ರೆ ಮ್ಯಾಗಿದ್ರು ಬಟ್ಟೆ ಅವೆಲ್ಲ ಎಲ್ಲಿ ತೆಗಿಬೇಕು ಅಂಬೋದು ಕೆಳಗೆ ಯಾವ ಇರ್ತಾವಲ್ವ ಅವೇ ಹಾಕೊಂಡು ಹೋಗ್ತಿದ್ದೇವೆ. ಇನ್ನು ಎಲ್ಲ ಬಟ್ಟೆ ಸೆಟ್ ಮಾಡಿ ಇಡ್ಲತ್ತೀನಿ. ನಮ್ಮ ಮಗಳದು ಭೀ ಬಟ್ಟೆ ಫ್ರಾಕ್ಗಳಿದ್ರೆ ಹಿಂಗೆ ಹ್ಯಾಂಗಿಂಗ್ ಹಾಕಿ ಇಟ್ಬಿಡ್ತೀನಿ. ಯಾಕಂದ್ರೆ ಫ್ರಾಕು ಮಡ್ಚರು ಮುದ್ದಡಿ ಆಯ್ತವಲ್ವ, ಅದ್ರ ಸಲುವಾಗಿ ಹ್ಯಾಂಗಿಂಗ್ ಮಾಡಿ ಇಡ್ತೀನಿ. ಇನ್ನು ನಮ್ಮ ಎಲ್ಲ ಹ್ಯಾಂಗಿಂಗ್ ಮಾಡಿ ಇನ್ನು ಮಡ್ಚಿ ಇಟ್ಬಿಡ್ತೀನಿ. ಇನ್ನು ಇದಂತೂ ನಾನು ಊರಿಗೆ ಒಂದು ಕೆಲಸ ಇತ್ತು, ಆಧಾರ್ ಕಾರ್ಡ್ದು ಸ್ವಲ್ಪ ಚೇಂಜ್ ಮಾಡಿಸೋದಿತ್ತು. ಹಾಗಾಗಿ ಎಲ್ಲ ಮಾಸ್ ಕಾರ್ಡು ಎಲ್ಲ ಒಯ್ದಿದ್ದ, ಆಧಾರ್ ಕಾರ್ಡು ಅವೆಲ್ಲ ಒಯ್ದಿದ್ದ. ಬಟ್ ಅದೆಲ್ಲ ಕೆಲಸ ಆಗಲಿಲ್ಲ. ಯಾಕಂದ್ರೆ ಅದು ಈ ಟೈಮಿಗೆ ಮಾಡಲ್ಲಂತ, ಅದ್ರದ್ದೇ ಒಂದು ಸಪ್ರೇಟ್ ಟೈಮಿಂಗ್ ಕೊಡ್ತಾರಂತ. ಆ ಟೈಮ್ನಾಗೆ ಡೇಟಿನಾಗೆ ಮಾಡ್ತಾರಂತ. ಅದ್ರ ಸಲುವಾಗಿ ರಿಟರ್ನ್ ವಾಪಸ್ ಬಂದೇವಿ. ಇನ್ನು ಅವೆಲ್ಲ ತಂದು ತೆಗ್ದಿಡ್ಲತ್ತೀನಿ. ಇನ್ನು ಆಗಿಲ್ಲಲ್ಲ ಕೆಲಸ, ಹಾಗಾಗಿ ತಂದು ವಾಪಸ್ಸು ಎಲ್ಲ ಇಡ್ಲತ್ತೀನಿ. ಇನ್ನು ಬ್ಯಾಗ್ ಅಂದಿನಲ್ವ ಹೊಸದು, ಈಗ ಈ ಥರ ಪ್ಯಾಕಿಂಗ್ ಕವರ್ನಾಗೆ ಇತ್ತು. ನಾ ಆನ್ಲೈನ್ದಾಗ ತೊಗೊಂಡಿದ್ದೆ ಇದು. ಅದ್ರ ಸಲುವಾಗಿ ನಾ ಅದ್ರ ಬ್ಯಾಗ್ ಪ್ಯಾಕಿಂಗ್ ಕವರ್ ಹಾಗೆ ಇಟ್ಟಿದ್ದ. ಇನ್ನು ಇದಕ್ಕೆಲ್ಲ ಕವರೆಲ್ಲ ಹಾಕಿ ನಾ ಅಲ್ಮಾರಿಗೆ ಇಟ್ಬಿಡ್ತೀನಿ. ಮ್ಯಾಗ ಇಟ್ಟರು ಭೀ ನಾ ಆಲ್ಮೋಸ್ಟ್ ಧೂಳಿ ಬೀಳ್ತದ, ಅದ್ರ ಸಲುವಾಗಿ ಇದನ್ನು ತೆಗ್ದಿಡ್ತೀನಿ. ಇನ್ನು ಇನ್ನೊಂದು ಬ್ಯಾಗ್ ಇತ್ತಲ್ವ ಅದ್ರದ್ದು ಅನ್ಪ್ಯಾಕಿಂಗ್ ಮಾಡತ್ತೀನಿ. ಅದ್ರಾಗ ಏನೇನು ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ಊರಾಗ ಜಾತ್ರೆ ಇತ್ತಲ್ವ, ಅದ್ರ ಸಲುವಾಗಿ ನಾ ಏನೇನು ಜಾತ್ರೆ ಮಾಡಿದೇವಿ, ಅಲ್ಲಿಂದ ಏನೇನು ತಂದೀವಿ ಅಂತ ತೋರಿಸ್ತೀನಿ. ಇನ್ನು ಇದು ಅಮ್ಮು ತೊಗೊಂಡಾಳ. ಈ ಥರ ಮಾಡ್ರೆ ಈ ಥರ ಬರ್ತದ. ಇನ್ನು ಇದಕ್ಕೆ ಲೈಟ್ ಏನೋ ಇರ್ತದ ಅಂತ ಇದು ತೊಗೊಂಡಾಳ. ಮಕ್ಕಳು ಆಡ್ಲಕ್ಕಂತ ತೊಗೊಂಡಾರ. ಇನ್ನು ನಾನು ಒಂದು ಹ್ಯಾಂಡ್ ಪರ್ಸ್ ತೊಗೊಂಡೀನಿ. ಫೋನ್ ಆ ಕಡೆ ಫೋನ್ ಅದು ಇಟ್ಕೊಂಡು ಹೋಗ್ಲಕ್ಕ, ಇಲ್ಲ ಕ್ಯಾಶ್ ಅದು ಇಡ್ಲಕ್ಕ ಒಂದು ಹ್ಯಾಂಡ್ ಪರ್ಸ್ ತೊಗೊಂಡೀನಿ. ಬ್ಯಾಂಗಲ್ ಇದು ತೊಗೊಂಡಿನಿ ಫ್ರೆಂಡ್ಸ್. ಶೇವ ಹಾಕೋದು ಆದ ನಮ್ಮಲ್ಲಿ ಅಂದ್ರೆ ಈ ಥರ ಒತ್ತದು, ಕೈ ಹಿಡ್ದು ಎರಡು ಕೈಯಾಗ ಒತ್ತದದ, ಈ ಥರ ತಿರ್ಸೋದು ಇದ್ದಿದ್ದಿಲ್ಲ. ಅದ್ರ ಸಲುವಾಗಿ ಇದು ಒಂದು ತೊಗೊಂಡಿನಿ. ಇದು 2 ತೊಗೊಂಡಿದ್ದೇವೆ. ಒಂದು ನಮ್ಮ ಮಮ್ಮಿ ತೊಗೊಂಡಾರ, ಇನ್ನೊಂದು ನಾ ತೊಗೊಂಡಿನಿ. ಇವೆಲ್ಲ ಸಾಬೂನು ಅದೆಲ್ಲ ಅವ. ಇದು ಸಂತೂರು ಹಾಸ್ಟೆಲ್ದಾಗ ಕೊಟ್ಟಿವ ಅಕ್ಕನ ಮಕ್ಕಳಿಗೆ, ಅದು ತೊಗೊಂಡು ಬಂದೇವಿ. ಪೌಡರು ಆತು, ಸಾಬೂನು ಅವೆಲ್ಲ ಅವ. ಕುಕ್ಕರ್ ಸೌಂಡ್ ಮಾಡಬೇಡಿ ಜಾನು. ಕುಕ್ಕರ್ ತಂದೇವಿ. ಇದು ಒಂದು 3 ಲೀಟರ್ಸ್ ಏನೋ ಅದಂತ. ನಾನು ನಮ್ಮ ಮಮ್ಮಿಗೆ ಟಿಫಿನ್ ಡಬ್ಬಿ, ಫ್ಯಾಮಿಲಿ ಪ್ಯಾಕು ಟಿಫಿನ್ ಡಬ್ಬಿ ಈ ಥರ ಇರ್ತದಲ್ವ, ಒಂದು 4-5 ಇಷ್ಟೊಂದು ದೊಡ್ಡದು ಇರ್ತದಲ್ವ, ಅದು ತೊಗೊಂಡ್ರೆ ಅದು ಅದ್ರ ಬೀಜದಾಗೆ ಬೆಳ್ಳಿ ಕೊಟ್ಟು ತೊಗೊಂಡಾರಂತ ಕುಕ್ಕರು. ಹಾಗಾಗಿ ತೊಗೊಂಡು ಬಂದಿದ್ದೆ ನಾನು ಅಲ್ಲಿಂದು ಕುಕ್ಕರ್ ಅಂತ ತೊಗೊಂಡು ಬಂದೀನಿ. ಏನು ಕ್ಯಾಶ್ ಕೊಟ್ಟೇನಿಲ್ಲ, ಏನಂತಾರ ಬೆಳ್ಳಿ ಇರ್ತಾವಲ್ವ, ಮಕ್ಕಳು ಅಮ್ಮನ ಕಾಲಾಗಿನ ಚೈನ ಅದು ಇದ್ದವು, ಅವು ಕೊಟ್ಟು ತೊಗೊಂಡಾರ. ಹಲಸಂದಿ ತಂದೀನಿ. ಯಾಕಂದ್ರೆ ಹಲಸಂದಿ ಪಲ್ಯದು ಮಾಡ್ಲಾ ಬರ್ತಾವ. ನಮ್ಮ ಅಮ್ಮನ ಬಳಿ ಜಾಸ್ತಿ ಇದ್ವು, ಹಾಗಾಗಿ ತೊಗೊಂಡು ಬಂದೀನಿ. ಇಲ್ಲಿನ ಜರಾಕ್ ನೀ ಹುಡ್ಕೆಲ್ಲ. ಇನ್ನು ಇದು ಫ್ಯಾನ್, ಅಮ್ಮ ಫ್ಯಾನ್ ತೊಗೊಂಡಾಳ. ಇದು ಮಾಡಾಗಿತ್ತವ್ರು ಈಗ ಈ ಥರ ಇದು ಪ್ರೆಸ್ ಮಾಡ್ರೆ ಬಿಡು ಫ್ಯಾನ್ ಗಾಳಿ ಹೊಡ್ಕೊಳಕಂತ ತೊಗೊಂಡು ಬಂದಾಳ ಅಮ್ಮ. ಜಾನು ತೊಗೊಂಡಿದ್ದು. ನನ್ನ ಮಕ್ಕಳೇನು ಹೆಚ್ಚಿಗೆ ರೊಕ್ಕ ಕೊಟ್ಟು ಅದು ತೊಗೊಂಬಲ್ಲ, ಸುಮ್ಮ 10-20 ರೂಪಾಯಿ ತೊಗೋತಾರ. ಇದು ಜಾನಂದದ. ತೋರಿಸು ಜಾನು ಹೆಂಗದ. ಸಾಕು ಈಗ ಬಂದು ಮಾಡ. ಇನ್ನು ಸ್ಯಾರಿ ಪಿನ್ಗಳು ನನ್ನ ಹತ್ರ ಇದ್ದಿಲ್ಲ, ಡೈಲಿ ವೇರ್ಗೆ ಅಂತಂದು ಸ್ಯಾರಿ ಪಿನ್ನು ಬಂದು ನೋಡ್ದು. ಸ್ಯಾರಿ ಪಿನ್ಸು, ಇನ್ನು ಸಿಂದೂರು, ಇನ್ನು ಈ ಥರ ಬ್ರಾಸ್ಲೆಟು ಆಲ್ಮೋಸ್ಟು ಅಮ್ಮನ ಬಳಿ ಇತ್ತು. ಒಂದೇನೋ ಕಳೆದೋಯ್ತು ರೀಸೆಂಟಾಗಿ, ಅದ್ರ ಸಲುವಾಗಿ ಇರಲಿ ಅಂತಂದು ಒಂದು 3 ತೊಗೊಂಡಿನಿ. ಇನ್ನು ನೇರ್ ಪಾಲಿಶು ಒಂದು 3 ನೇರ್ ಪಾಲಿಶು. ಇನ್ನು
ಕ್ಲಿಪ್ಪು ಒಂದೆರಡು ಕ್ಲಿಪ್ಗಳು ಸಣ್ಣ ಸಣ್ಣವು ಈಗ ಅಮ್ಮಗದು ಹಚ್ಚಲ ಬರ್ತಾವಲ್ವ ಆಕಿನ ಕೂದಲು ಜಾಸ್ತಿ ಬೆಳಿಲತ್ತವಲ್ವ ಅದ್ರ ಸಲುವಾಗಿ ಕ್ಲಿಪ್ಗಳದು ತೊಗೊಂಡಿನಿ. ಇನ್ನು ಇದೊಂದು ಸೆಟ್ ಕಾಟಗಳು ಇರಲಿ ಸ್ಯಾರಿಗೆ ಅದು ಪಿನ್ ಅಂತಂದು ತೊಗೊಂಡಿನಿ. ಇವೆಲ್ಲ ಕಮ್ಮಿ ರೇಟಿಂದೆ 10 ರೂಪಾಯಿಗೆ ಒಂದು ಆ ಥರ. ಯಾಕಡೋದು ಮೇನ್ ತೊಗೊಂಡಿದ್ದು ಇಲ್ಲದ ಫ್ರೆಂಡ್ಸ್. ಇದು ಏನಪ್ಪ ಅಂದ್ರೆ ಬ್ಯಾಂಗಲ್ಸು. ಮಿನಿಮಮ್ ಬ್ಯಾಂಗಲ್ಸ್ ಎಷ್ಟು ತೊಗೋಬೋದು, ನಾನು ಒಂದು 700-800 ಬ್ಯಾಂಗಲ್ಸೇ ತೊಗೊಂಡಿನಿ. ಯಾಕಂದ್ರೆ ನನ್ನ ಹತ್ರ ಕಲರ್ ಆಗಿ ಬ್ಯಾಂಗಲ್ಸ್ ಇಲ್ಲ, ಇನ್ನು ಯಾವುದೇ ಸೀರೆ ಮೇಲಾಗಲಿ ಸ್ಯಾರಿ ಮೇಲಾಗಲಿ ಹಾಕೊಳ್ಳೋಕೆ ಸೆಟ್ ಇಲ್ಲ. ಅದ್ರ ಸಲುವಾಗಿ ನಾನು ಸೆಟ್ ತೊಗೊಂಡಿನಿ. ಈ ಥರ ಅಂದ್ರೆ ಕಲರ್ ಆಗಿ ಡಿಸೈನ್ ಆಗಿ ತೊಗೊಂಡಿನಿ. 100 ರೂಪೀಸ್ 100 ರೂಪೀಸ್ಗೆ ಡಜನ್ ಏನೋ ಇದೆ, 12 ಆ ಥರ ಸೆಟ್ ತೊಗೊಂಡಿನಿ. ಇದೇ ಥರ ಒಂದು 5-6 ಜೋಡಿ ತೊಗೊಂಡಿನಿ. ಚಮಕ ಮಾಡ್ಯಾನ ಸೇಮ್ ಕಲರ್ ಆಗಿ ತೊಗೊಂಡಿನಿ. ಸೇಮ್ ಡಿಸೈನು ಕಲರ್ ಈ ಥರ ಎಲ್ಲ ಕಲರ್ ವೆರೈಟಿ ತೊಗೊಂಡಿನಿ. ಯಾಕಂದ್ರೆ ನನ್ನ ಬಳಿ ಸ್ಯಾರಿ ಮೇಲೆ ಹಾಕೊಳ್ಳೋಕೆ ಯಾವ ಭೀ ಬ್ಯಾಂಗಲ್ಸ್ ಇದ್ದಿಲ್ಲ, ಹಾಗಾಗಿ ಎಷ್ಟೆಲ್ಲ ಬ್ಯಾಂಗಲ್ ತೊಗೊಂಡಿನಿ. ಇನ್ನು ಇಲ್ಲಂತೂ ಅಮ್ಮು ಜಾನಂದವ ಇವು ಬ್ಯಾಂಗಲು. ಇವು ಭೀ 100 ರೂಪೀಸ್ ಅಂತ. ಅದ್ರ ಸಲುವಾಗಿ ಈಗ ಮಕ್ಕಳಿಗಂತ ತೊಗೊಂಡಿನಿ. ಅತ್ತಾಯ್ತು ತೊಗೊಂಡು ನಮ್ಮ ಜಾನ ಎಲ್ಲ ಏನು ಸಸ್ತ ಇಲ್ಲ, ಎಲ್ಲ 100 ರೂಪೀಸು. ಈಗ ಇವು ಜಾನಂದು ಅವು ಅಮ್ಮಂದು ಇಬ್ಬರಿಗೆ ಅವು ನಂದವು ತಗೋಬೇಕು ಅಂತ ಅನಿಸಿತ್ತು. ಅದ್ರ ಸಲುವಾಗಿ ಹೆಚ್ಚಿಗೆ ಬ್ಯಾಂಗಲ್ಲೇ ತೊಗೊಂಡಿನಿ. ಇವು ಒಂದೊಂದು ಸೆಟ್ ಬಂದು 100 ರೂಪೀಸು. ಇನ್ನು ಏನೇನು ತಂದಿನಂದ್ರೆ ಇದು ಡ್ರೆಸ್ ಅದ, ಹೊಸ ಡ್ರೆಸ್ಸು ಅಮ್ಮಗೂ. ಇನ್ನು ಇದು ನಾ ತಂದಿಲ್ಲ, ನಮ್ಮ ಅಕ್ಕ ತಂದಾಳ. ಯಾಕಂದ್ರೆ ಅಮ್ಮಂದು ಈ ಮಂತ್ನಾಗ ನೆಕ್ಸ್ಟ್ ವೀಕು ಹಂಗೆ ಆಕಿನ ಬರ್ತಡೇ ಹೊಂಟದ. ಹಾಗಾಗಿ ಆಕಿನ ಬರ್ತಡೇ ಅವ್ರಿಗೆ ನೆನಪು ಹೋಗಲ್ಲ, ಕಂಪಲ್ಸರಿ ಬರ್ತಡೇ ಆದಂತ ಆಕಿಗೆ ಡ್ರೆಸ್ ತೊಗೊಂಡು ಬಂದಾಳ. ಟ್ರೆಡಿಷ್ನಲ್ ಟೈಪ್ ಇರಲಿ ಅಂತಂದು ಲಂಗ ಜಾಕೆಟ್ ತಂದಾಳ. ಈ ಥರ ಅಮ್ಮಗಂತೂ ಅಲ್ಲೇ ಹಾಕಿ ನೋಡ್ಯಾಳ, ಫುಲ್ಲು ಸೆಟ್ ಆಗ್ಯಾವ. ಅಮ್ಮಗೆ ಯಾವ ಡ್ರೆಸ್ ಹಾಕೋರು ಭೀ ಚಂದ ಕಾಣ್ತಾವ. ಇದಂತೂ ಪರ್ಫೆಕ್ಟಾಗಿ ಬಂದದ. ಒಂದು ಸ್ವಲ್ಪ ಇದು ಬ್ಲೌಸು ಲೂಸ್ ಆಗ್ಯದ, ಹಾಗಾಗಿ ನಾನು ಇಲ್ಲಿ ಪ್ಲೇಟ್ಸ್ ಹಾಕಿ ಸ್ಟಿಚಿಂಗ್ ಮಾಡಬೇಕು. ಇನ್ನು ಫಸ್ಟ್ ಯಾಕಿನ ಬರ್ತಡೇ ಯಾವುದೇ ಬರ್ತಡೇಗಾಗಲಿ, ಬರ್ತಡೇ ಕಂಪಲ್ಸರಿ ಬರ್ತಡೇಗೂ ನಮ್ಮ ಅಕ್ಕ ಹುಡುಕಿ ನೋಡೋಣ ಹುಡ್ಕೊನಿ ಸುಮ್ಮನೆ ಎಲ್ಲ ಬರ್ತಡೇಗೆ ಡ್ರೆಸ್ ತರ್ತಾಳ ನಮ್ಮ ಅಕ್ಕ. ಯಾಕಂದ್ರೆ ಅಮ್ಮು ಅಂದ್ರೆ ಈಗ ಅಷ್ಟು ಇಷ್ಟ. ಜಾನಗೆ ಭೀ ತೊಗೊಂಡು ಬರ್ತಾಳ ಯಾವಾಗ ಭೀ. ಇನ್ನು ಈ ಸರ್ತಿ ತಂದಿಲ್ಲ, ಈ ಡ್ರೆಸ್ ತೊಗೊಂಡು ಬಂದಾಗ ಹಾಕೇಳ ನಮ್ಮ ಅಕ್ಕಲ್ಲಿ ಊರಾಗ ಹಾಕಿದ್ಮೇಲೆ ಜಾನು ನನಗೆ ತಂದಿಲ್ಲ ಅಂತಂದು ಸಿಟ್ಟಾಗಿಳು. ಇನ್ನು ಮತ್ತೊಂದು ಸರ್ತಿ ತರ್ತೀನಿ ಅಂತ ಹೇಳೋಳ. ನಾನೇನು ತೊಗೊಂಬ ಅಂಬಲ್ಲ, ಯಾಕಂದ್ರೆ ಬೇಡ ನಾವೇ ತೊಗೋತೀವಿ ಬರ್ತಡೇಗೆ ಅಂದ್ರೆ ಭೀ ತೊಗೊಂಡೋಣ. ಅಂದ್ರೂ ಭೀ ನಮ್ಮ ಮನೇಲಿ ಬಿಡಲ್ಲ, ಕಂಪಲ್ಸರಿ ಈಗ ಮತ್ತೆ ಅವ್ರೊಂದು ಜೋಡಿ ತೊಗೋತಾರೆ. ಯಾಕಂದ್ರೆ ಮಾಡೋದೇ ಮಕ್ಕಳ ಸಲುವಾಗಲ್ವ, ಹಾಗಾಗಿ ಕಂಪಲ್ಸರಿ ಬರ್ತಡೇಗೆ ಒಂದು ಸರ್ತಿನೇ ನಾವು ಡ್ರೆಸ್ ಇಸ್ಕೊಡ್ತೇವೆ. ಇಲ್ಲ ದೊಡ್ಡ ಹಬ್ಬ ಪಂಚಮಿ ಮತ್ತು ದಸರಿ, ಹಾಗಾಗಿ ಇನ್ನು ಕಂಪಲ್ಸರಿ ಡ್ರೆಸ್ಗಳು ತೊಗೋತಾರೆ. ಹೆಚ್ಚಿಗೆ ಏನು ತೊಗೊಂಬಲ್ಲ, ಬರ್ತಡೇಗಂತೂ ಕಂಪಲ್ಸರಿ ಹೊಸ ಡ್ರೆಸ್ಸು. ಇನ್ನು ಇದು ನಮ್ಮ ಅಕ್ಕ ಅಂದಾಳ. ಆಕಿಗೆ ಅಮ್ಮಗಂತೂ ಕಲರ್ ಅಂತೂ ಸೂಪರ್ ಸೂಟ್ ಆಗ್ಲತ್ತದ. ಇನ್ನು ಟ್ರೆಡಿಷ್ನಲ್ ಟೈಪ್ ಅದ, ಸ್ಕೂಲಿಗೆ ಅದು ಹಾಕ್ಲಕ್ಕ ಅದು ಮಾಡೋಕೆ ಚಂದ ಅನಿಸ್ತದ. ಇನ್ನು ಇದ್ರ ಕೂಡ ಇಷ್ಟು ಸ್ವಲ್ಪ ಸಣ್ಣದು ಓಣಿ ಬಂದದ. ನಮ್ಮ ಅಮ್ಮಗಂತೂ ಟ್ರೆಡಿಷ್ನಲ್ ಇಷ್ಟ ಆಯ್ತವ, ಹಾಗಾಗಿ ಈಕೆ ಟ್ರೆಡಿಷ್ನಲ್ ಇಟ್ಕೊಂಡಾಳಿ ಸರ್ತಿ. ಏನು ನಿನಗೆ ಹಾಕ್ಬೇಕು, ಈಕಿಗೆ ಹಾಕ್ಬೇಕಂತ ನೋಡ್ರಿ. ಅಕ್ಕಂದವು ಇವು ನಿಂದಿಲ್ಲ ಅಕ್ಕ, ಇನ್ನು ತರಾಮ್ ಹೊಸವ, ಇನ್ನೂ ತರಾಮ್ ಹೊಸವ ಅಕ್ಕ ತಂದಿಲ್ಲ. ಇನ್ನು ಇದು ಬ್ಲೌಸ್ ಅದ ನಮ್ಮ ಅಮ್ಮಂದು ಸೀರೆದು, ಇವೆಲ್ಲ ಸ್ಟಿಚಿಂಗ್ ಮಾಡಬೇಕು, ಹಾಗಾಗಿ ತೊಗೊಂಡು ಬಂದೀನಿ. ಇನ್ನೊಂದು 2-3 ಬ್ಲೌಸ್ ಪೀಸಸ್ ಕೊಟ್ಟಾಳ ನಮ್ಮ ಅಕ್ಕ. ಹೊಲಿ ಅಂತಂದು, ನಮ್ಮ ಮಕ್ಳಿಗೆ ಹೊಲಿ ಅಂತಂದು ಲಂಗ ಜಾಕೆಟ್ ಅಂತ ನೋಡಬೇಕು. ಆದರೂ ಹೊಲಿಬೇಕು, ಇಲ್ಲದ್ರೆ ಇಲ್ಲ. ಈಗ ಇಲ್ಲಿ ಭೀ ಇನ್ನು ಬಟ್ಟೆಗಳು ಅವ, ಖರ್ಚಿಪ್ಗಳು ಅವ, ಇಲ್ಲಿ ಖರ್ಚಿಪ್ಗಳು. ಇನ್ನು ಡ್ರೆಸ್ಸು ಅಮ್ಮು ಜಾನಿಗೂ ಬ್ಲೌಸ್ ಹೊಲಿ ಅಂತಂದು ಜಾಕೆಟ್ಗಳದು ಕೊಟ್ಟಾಳ, ಬ್ಲೌಸ್ ಪೀಸು. ತರದೇ ಆಯ್ತದ ಖರೆ, ಒಂದು ಹೊಲೆದಾಗಲ್ಲ ಇಲ್ಲಿ ನನಗೆ, ಯಾಕಂದ್ರೆ ಟೈಮೇ ಸಿಗಲ್ಲ.
ಇನ್ನು ನಮ್ಮ ಅಕ್ಕಗೆ ಡ್ರೆಸ್ ಹೊಲಿಲಕ್ಕಂತ ಡ್ರೆಸ್ ಮೆಟೀರಿಯಲ್ ಅದ. ಇದು ವೈಟ್ ಕಲರ್ ಡ್ರೆಸ್ ಅದ. ಅದ್ರದ್ದು ಲೈನಿಂಗ್ ಎಲ್ಲ ಏನೇನು ಬೇಕು ಎಲ್ಲ ತೊಗೊಂಡ್ಬಂದು ಕೊಟ್ಕೊಳಕಿನಿ. ನಾನು ಖಾಲಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕಷ್ಟೇ. ಇದು ವೈಟ್ ಕಲರ್ ಟಾಪ್. ಇದು ಇಷ್ಟೇ ಫ್ರೆಂಡ್ಸ್, ಕಮ್ಮಿನೇ ತೊಗೊಂಡಿದ್ದೇವೆ. ಬಟ್ 3 ಗಂಟೆ ಹಂಗೆ ಓಡಾಡಿದ್ದೇವೆ ಜಾತ್ರೆಗೆ. ಯಾಕಂದ್ರೆ ಜಾತ್ರೆಗಲ್ದು ಓಡಾಡೋದು ಮಜಾನೇ ಬೇರೆ ಅಲ್ವಾ. ಅದ್ರ ಸಲುವಾಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಿದ್ದೇವೆ. ಜಾತ್ರೆ ವೀಡಿಯೋ ನೋಡಿ ಎಲ್ಲ ಏನೇನು ತೊಗೊಂಡಾರೋ ಏನೇನಿಲ್ಲ ಅಂದ್ಕೊಂಡಿರ್ಬೇಕು ನೀವೆಲ್ಲ. ಏನು ತೊಗೊಂಡಿಲ್ಲ, ಇಷ್ಟೇ ತೊಗೊಂಡಿದ್ದೇವೆ. ಇನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಅನ್ಕೋತಾ ಇನ್ನಷ್ಟು ವೀಡಿಯೋಗಳ ಹಾಕ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ.